ನೋಡ್ಕೊಂಡು ನೀನು ಸ್ವಲ್ಪ ಬೇಗ ಅಭಿಮಾನಿಗಳಲ್ಲಿ ವೇದಿಕೆಯ ಒಂದು ವಿನಂತಿ. ಎಲ್ಲ ವಿದ್ಯಾರ್ಥಿಗಳಲ್ಲಿ ಹಾಗೂ ಅಭಿಮಾನಿಗಳಲ್ಲಿ ವೇದಿಕೆಯ ಒಂದು ವಿನಂತಿ. ದಯವಿಟ್ಟು ಈ ಒಂದು ವೆಂಕಟೇಶ್ವರ ಸರ್ ಮಾನ್ಯ ಕುಲಪತಿಗಳು ನೆರವೇರಿಸಿಕೊಡ್ತಾರೆ. ನೋಡಿ ಪರಿಶುದ್ಧ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿಕೊಡಬೇಕೆಂದು ವಿದ್ಯಾರ್ಥಿನಿ ನಿಹಾರಿಕಾರವರಲ್ಲಿ ಕೇಳಿಕೊಳ್ಳುತ್ತೇನೆ. ದಯವಿಟ್ಟು ವೇದಿಕೆ ಮುಂಭಾಗ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ಈ ಕೂಡಲೇ ವೇದಿಕೆಯಿಂದ ನಿರ್ಗಮಿಸಬೇಕು. ನಿಹಾರಿಕಾ ಇವರಲ್ಲಿ ಕೇಳಿಕೊಳ್ತಿದ್ದೇನೆ. ಪರಿಶುದ್ಧ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿಕೊಡಬೇಕೆಂದು ವಿದ್ಯಾರ್ಥಿನಿ ನಿಹಾರಿಕಾರವರಲ್ಲಿ ಕೇಳಿಕೊಳ್ಳುತ್ತೇನೆ. ದಯವಿಟ್ಟು ವೇದಿಕೆ ಮುಂಭಾಗ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ಈ ಕೂಡಲೇ ವೇದಿಕೆಯಿಂದ ನಿರ್ಗಮಿಸಬೇಕು. ನಿಹಾರಿಕಾ ಬೆಳಕಿನಂತ ಕೊಂಡೊಯ್ಯುವಂತಹ ಒಂದು ಕೆಲಸ, ದೀಪವನ್ನು ಬೆಳಗುವುದು. ಇಂತಹ The song that's gonna bad boys on the screen.
ಹಾಕಪ್ಪ ಸಾಂಗ್ ತೊಂದ್ರೆ song that's gonna bad boys. The song that's gonna bad boys. ಹಾಕಪ್ಪ ಸಾಂಗ್ ತೊಂದ್ರೆ ಎಲ್ಲ ಕುತ್ಕೋಬೇಕು ಎಲ್ಲ ಕುತ್ಕೋಬೇಕು ನಿಮ್ಮ ತಾಯಿ ಬಿಡಿ ದಯವಿಟ್ಟು ಎಲ್ಲ ದುನಿಯಾದಿಂದ ಅವರ ಅಭಿಮಾನಿಗಳು ಹಾಗೂ ವಿದ್ಯಾರ್ಥಿ ವೃಂದದವರು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ. ಪೊಲೀಸ್ ಸಿಬ್ಬಂದಿಗಳು ದಯವಿಟ್ಟು ಕುರ್ಚಿದ್ದಾರಲ್ಲ ಕೂರಿಸ್ಬಿಡಿ. ಕುತ್ಕೋಣ ಕುತ್ಕೊಂಡ್ರೆ ಮಾತಾಡ ಎಲ್ಲ ಇಂದ ಬರ್ಬೇಕು ಸೈಡ್ ಬಾ ಬನ್ನಿ ಹೆಣ್ಮಕ್ಳು ಸೈಡ್ ಬಾ ಇಂದಿಪ್ಪಮ್ಮ ಏಕಮ್ಮ ಎಸ್ ಹಲೋ ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ಮಾರ್ಗಸೂಚಿಯಾಗಿ ಅವರನ್ನು ಜೀವನ ನಡೆಸಿಕೊಳ್ಳಲು ಹೇಳ್ಕೊಡುವಂಥ ಮಹಾನ್ ದೇವರುಗಳೇ, ಯಾಕಂದ್ರೆ ನಮ್ಗೆ ಇವಾಗ ಗೊತ್ತಾಗಲ್ಲ ಲೆಕ್ಚರರ್ಸ್ ಎಷ್ಟು ಹೆಲ್ಪ್ ಮಾಡಿದ್ರು ಅಂತ. ಕಾಲೇಜ್ ಬಿಟ್ಟು ಮುಂದಕ್ಕೆ ಹೋದಾಗ ಗೊತ್ತಾಗುತ್ತೆ. ತಾಯಿ ತಂದೆಗಿಂತ ಹೆಚ್ಚಾಗಿ ಅವ್ರು ನಿಂತು ನನ್ನ ವಿದ್ಯಾರ್ಥಿ ಅಂತ ಇದರಲ್ಲಿ ಇಟ್ಕೊಂಡು ಓದ್ಸಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದರೆ ನನ್ನಂತ ಕೆಲವು ಕೆಟ್ಟ ಮಕ್ಕಳು ಓದಿರಲ್ಲ. ಸುತ್ತಾಗಿ ಅವ್ರ ಬೆಲೆ, ಅವ್ರ ಗೌರವ, ಅವರು ಮತ್ತೆ ತಾಯಿ ತಂದೆ ಸ್ಥಾನ, ಗುರು ಅನ್ನೋದು ತಾಯಿ ತಂದೆಗೆ ಮೀರಿದ್ದು ಅಂತ ನಾವು ಜೀವನದಲ್ಲಿ ಮುಂದಕ್ಕೆ ಹೋದ್ಮೇಲೆ ಗೊತ್ತಾಗುತ್ತೆ. ಹಾಗಾಗಿ ಇವತ್ತು ಇಲ್ಲಿನ ಒಂದು ವಿದ್ಯಾರ್ಥಿಗಳ ಸಮೂಹ ನೋಡಿ, ನಿಮ್ಮೆಲ್ಲ ಶಿಸ್ತು ನೋಡಿ ಭಾರಿ ಖುಷಿ ಆಯಿತು. ನಾನು ಕೇಳ್ಪಟ್ಟಿದ್ದು, ಓದಿರೋದು, ತಿಳಿದಿರೋದು, ಹೆಚ್ಚಿನ ವಿದ್ಯಾರ್ಥಿಗಳು ಓದುತ್ತಿರುವ ವಿದ್ಯಾರ್ಥಿ ಸಂಸ್ಥೆ, ಶೈಕ್ಷಣಿಕ ನಗರಿ ಅಂದರೆ ಅದು ತುಮಕೂರು ಮಾತ್ರ. ಇಲ್ಲಿ ಪ್ರೊಫೆಸರ್ ವೆಂಕಟೇಶ್ವರ ಅವರು ಕುಲಪತಿಗಳು ಎಲ್ಲ 300 ಜನ ಸ್ಟೂಡೆಂಟ್ಸ್ಗೆ ಬಿಸಿ ಊಟನ ಕೊಡ್ತಾ ಇದ್ದಾರೆ ನಾವು ಕೇಳ್ಬಿಟ್ಟು ಭಾರಿ ಖುಷಿ ಆಯಿತು. ನಂದ ಜಮ್ ಕುಲ ಸಚಿವರು ಈಗ ಹೋದರು, ಅವರು KS ಅಧಿಕಾರಿಗಳು, ಅವ್ರಿಗೂ ಕೂಡ ನಾನು ವಂದನೆ ಸಲ್ಲಿಸ್ತೀನಿ. ಪ್ರಸನ್ನ ಕುಮಾರ್ ಕುಲಸಚಿವರು ಅವ್ರಿಗೂ ಕೂಡ ನನ್ನ ಪ್ರೀತಿಯ ನಮಸ್ಕಾರ. ಕರಿಯಣ್ಣನವರು ಮತ್ತು ದ ಫೇಮಸ್ ಇಂಡಸ್ಟ್ರಿಯಲ್ ತಮ್ಮ ಬಗ್ಗೆ ಕೇಳಿದ್ರೆ ಸರ್ ಖುಷಿ ಆಯಿತು. ಸುದರ್ಶನ್ ರೆಡ್ಡಿ ಅವರು
ವಿನಯ್ ಪಾಟೀಲ್ ಅಂತ ಫೇಮಸ್ ಇಂಡಸ್ಟ್ರಿಯಲಿಸ್ಟ್ ಬಂದಿದ್ದಾರೆ. ಮತ್ತೆ ಇರುವಂತ ಎಲ್ಲ ನನ್ನ ಪ್ರೀತಿಯ ಲೆಕ್ಚರರ್ಸ್, ಸಲಾಮ್ ಅಲೈಕುಂ. ಇಲ್ಲಿ ಸ್ಟೇಜ್ ಮೇಲೆ ಬರ್ತಾ ಒಂದು NCC ಕ್ಯಾಡರ್ ಒಂದು ಹೆಣ್ಮಗು ಕತ್ತಿಗೆ ಕೊಡಲಿ ಮೇಲ್ಗಡೆ ಕರೀರಿ. ಮೇಲ್ಗಡೆ ಕರೀರಿ. ಆ NCC ಕ್ಯಾಡರ್ ಒಂದು ಹೆಣ್ಮಗು ಇರ್ತಾ ಇಲ್ಲ ಇಲ್ಲಿ. NCC ಅಂದ್ರೆ ಶಿಸ್ತದು ಯಾವಾಗ್ಲೂ. ಪಾಪ ಆಕೆ ನಿಂತಿದ್ದಲ್ಲಿ ಯಾರು ಸಹಾಯ ಮಾಡಿಲ್ಲ, ತಳ್ಬಿಟ್ರು. ಆ ಕತ್ತಿ ಹಿಡ್ಕೊಂಡು ಒಂದು ಹೆಣ್ಮಗು ಬಿಟ್ಟಿತ್ತಲ್ಲ ಅಲ್ಲಿ. NCC ಕ್ಯಾಡರ್ ದಯವಿಟ್ಟು ಅವರಿಗೆ ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡಿ. NCC ಕ್ಯಾಡೆಟ್ ಅವರಿಗೆ ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡಿ. ಶೋಭಾ ಮೇಡಮ್, ಶೇಖರ್ ಸರ್ ಅವರೇ, ನನ್ನ ನೆಚ್ಚಿನ ಗೆಳೆಯ ಹರೀಶ್ ಅವರೇ. ಹರೀಶ್ ಇವತ್ತು ಇಲ್ಲಿಗೆ ಬರೋದಕ್ಕೆ ಮುಖ್ಯ ಕಾರಣ, ಯಾವಾಗಲೂ ಕೆರೆ ಹಿಂದೆ ನಿಂತು ನಮ್ಮನ್ನೆಲ್ಲ ಸಪೋರ್ಟ್ ಮಾಡ್ತಾರಂತ ಒಬ್ಬ ನೆಚ್ಚಿನ ಗೆಳೆಯ. ಬಂದ್ರ NCC ಕ್ಯಾಡರು ಎಲ್ಲೋದ್ರು ಕರಿಯಮ್ಮ, ಎಲ್ಲಿದ್ರು ಕರಿ. ಪಾಪ ಹುಡುಗಿ ಒಂದು ಕತ್ತಿ ಹಿಡ್ಕೊಂಡು ನಿಂತಿದ್ದು. ಕರಿ 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 ಕರಿ. ಬಾಬಾ ಬಾಬಾ ಕಮ್ ಕಮ್ ಬನ್ನಿ, ಅಷ್ಟು ಸ್ಟೂಡೆಂಟ್ಸ್ ಬನ್ನಿ. ದಯವಿಟ್ಟು ವೇದಿಕೆಗೆ ಬರಲಿಕ್ಕೆ ಅವಕಾಶ ಬಾಬಾ ಮಾಡಿ. ಬಾಬಾ ಬಾಬಾ ವೇದಿಕೆಯಲ್ಲಿ ಬರಲಿ. ಕಾರ್ಯ ಮಾಡ್ಬೇಡ. ಹಲೋ ಹೇಯ್ ಏ ಬಾಬು, ಹೇಯ್ ಎಲ್ಲ ವೇದಿಕೆಗಳಿಗೆ ಇಲ್ಲ ಕಳಿಗೆ ಬನ್ನಿ. ಮಾಮ NCC ಕ್ಯಾಡರೆಲ್ಲ ಬನ್ನಿ. ಮಾ ಬನ್ನಿ 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 ಪ್ಲೀಸ್. ಬಾಮ ಬಾ 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 ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಆ ಕಟ್ಟಿ ಹಿಡ್ಕೊಂಡು ಹುಡುಗಿ ನಿಂತಿದ್ದಲ್ಲ ಅಲ್ಲಿ ಪಾಪ, ಕಟ್ಟಿ ಹಿಡ್ಕೊಂಡು ಬಾಮಗು ನೀನ್ ತಾನೇ ಕಟ್ಟಿ ಹಿಡ್ಕೊಂಡು ನಿಂತಿದ್ದು. ನೀನು ತಳ್ಳಿಬಿಟ್ಟು ನಾನು ನೋಡಿದೆ. ನಿಮ್ಗೆಲ್ಲರಿಗೂ ನನ್ನ ಕಡೆ ನಾವು ಸಲ್ಯೂಟ್. NCC ಹಲೋ ಹಲೋ NCC ಆದಷ್ಟು ಹುಡುಗರು ಸೇರಲ್ಲ, ಯಾಕಂದ್ರೆ ತುಂಬಾ ಶಿಸ್ತಿನ ಪಾತಾಳಕ್ಕೆ ಕರ್ಕೊಂಡೋಗಿ ಕೆತ್ಕೊಂಡು ಬರ್ತಾರೆ ಅಂತ. ಯಾವಾಗಲೂ ಅದ್ರಲ್ಲಿ ಒಂದು 3 ಜನ ಮಾತ್ರ ಇರ್ತೀವಿ, ಒಂದು 4-5 ಜನ. ನಾನು ನೋಡಿದೆ ಪಾಪ ರಿಸೀವ್ ಮಾಡ್ಕೊಳ್ಳೋಕೆ ಎಷ್ಟು ಶ್ರದ್ಧೆಯಿಂದ ನಿಂತಿದ್ರು, ಆಗ್ಲಿಲ್ಲ ಅಲ್ಲಿ. ಹಂಗಾಗಿ ಕ್ಷಮೆ ಇರಲಿ ನಿಮ್ಮೆಲ್ಲರಿಗೂ. NCC ನನಗೆ ಭಾರಿ ಗೌರವ ಇದೆ NCC ಅಂತ, ಯಾಕಂದ್ರೆ ನಮ್ಮ NCC ಸೇರಿಸ್ಕೊಂಡಿಲ್ಲ ಕೀಜನ ಮಗ ನಾನು ಅಂತ ಕಾಲೇಜಲ್ಲಿ. ಥ್ಯಾಂಕ್ ಯು ವೆರಿ ಮಚ್ ಮಗ, ಥ್ಯಾಂಕ್ ಯು ಮಾ. ಏನ್ ಹೆಸರು ನಿಂದು? ವೇದ, ವೆರಿ ಗುಡ್. ಹರ್ಷವರ್ಧನ್, ನಿಖಿತಾ, ಸಂಜಯ್ ND, ಸಿಂಚನಾ ಕೆ. ಗಾಡ್ ಬ್ಲೆಸ್ ಯು, ಒಳ್ಳೇದಾಗ್ಲಿ. ಎಸ್ ಮಾ. ಅರ್ಷಿತಾ MS. ನೀನು MS ಓದ್ಬೇಕು, ಬೇರೆ ಓದಂಗಿಲ್ಲ. MS ಇದೆ, ಅದನ್ನ ಮಾಡ್ಕೊಳ್ಳಿ. ಇನ್ಮೇಲೆ MS ಅಂತಿದ್ರೆ MS ಓದ್ಬೇಕು, ಅದು ನಿಮ್ಮ ರೋಷ ಛಲ. ಅಂದ್ರೆ ಈಗ ಬರೀ ಹೆಣ್ಮಕ್ಳು ಒಂದು ಪ್ರಶ್ನೆ ಕೇಳ್ತೀನಿ, ಹೆಣ್ಮಕ್ಳು ಮಾತ್ರ ಉತ್ತರ ಕೊಡಬೇಕು. ಹೆಣ್ಮಕ್ಳು ಹೆಣ್ಮಕ್ಳ ಪ್ರಶ್ನೆ. ಥ್ಯಾಂಕ್ ಯು ವೆರಿ ಮಚ್. ಭೀಮಾ ಸಿನಿಮಾ ಯಾವತ್ತು ರಿಲೀಸ್ ಗೊತ್ತಾಗಿದ್ಯಾ? ನಾನು ಹೆಣ್ಮಕ್ಳು ಕೇಳದ್ನ ಯಾವಾಗಪ್ಪ? ಆಯ್ತು, ಒಂದಿಬ್ಬರು ಸ್ಟೇಜ್ ಮೇಲೆ ಬನ್ನಿ. ನೀವು ಬನ್ನಿ, ನೀವು ಬನ್ನಿ. ಬಾ 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 ಬಾ. ಇನ್ನೊಬ್ರು ಬರ್ಬೋದು. ದಯಮಾಡಿ ಈ ಕಡೆ ದಾರಿ ಮಾಡ್ಕೊಡಿ. ಆ ಕಡೆ ಹುಡುಗರ ಸೈಡ್ ಬನ್ನಿ. ಒಳ್ಳೆದಾಗಿ. ನಾನು ಕೇಳಿದ
ಸಿನಿಮಾ ರಿಲೀಸ್ ಯಾವಾಗ ಗೊತ್ತಾ? ರಕ್ಷಿತಾ BF4 ಸಿನಿಮಾ ಯಾವಾಗ ರಿಲೀಸ್ ಗೊತ್ತಾ? ಏನು ಓದ್ತಿದ್ದೀರಿ? ವೆರಿ ಗುಡ್. ಯಾವ ಊರು? ತುಮಕೂರು. ಸಿರಿಬೆಟ್ಟ. ನಂತರ ಬೆಟ್ಟ ಗುಡ್ಡ ನೀವು ಇನ್ನೂ ಕೇಳ್ತೀರ ಮನೆ ಯಾವ? ಶಿರಾ. ಹಿಂದೆ ಯಾವ ಊರು? ತುಮಕೂರು. ಗೊಲ್ಲಳ್ಳಿ. ಓಕೆ, ನಿಮ್ದು ಗೊಲ್ಲಳ್ಳಿ, ನಂದು ಕುಂಬಾರನಹಳ್ಳಿ. ಆಯ್ತು, ಖಂಡಿತವಾಗ್ಲೂ ಆಡೋಣ. ನಾವೆಲ್ಲ ಡ್ಯಾನ್ಸ್ ಆಡೋಣ, ಡೆಫಿನೆಟ್ ಆಗಿ ಆಡೋಣ. ಈಗ ಹೆಣ್ಮಕ್ಳಿಗೆ 1 2 3 4 5 6 7 8 9 12 ಜನ ಗಂಡ್ಮಕ್ಳು ಬಂದ್ರಪ್ಪ. 12 ಜನ. ದಯವಿಟ್ಟು ಎಲ್ಲ ಅಭಿಮಾನಿಗಳು ಸಹಕರಿಸಬೇಕು. ಯಾರು ವೇದಿಕೆ ಮೇಲ್ಭಾಗ ಬರಬಾರ್ದು. ಸರಿ, ನಾನೇನು ಮಾಡಕ್ಕಾಗಲ್ಲ. ನೋಡಿದ್ರೆ ನೀವು ಮಾಡಿದ ಪೀಠೆ ಕಳಿಸ್ಬಿಡಕ್ ಬಂದ್ರೆ ಇಲ್ಲಿನ ಹುಡುಗರ ಕರ್ಕೊತೀನಿ. ವೇದಿಕೆ ಮೇಲೆ ಯಾರು ಇದೇ ಕಾಲೇಜಮ್ಮ. ದಯವಿಟ್ಟು ಅಭಿಮಾನಿಗಳು ವೇದಿಕೆ ಈಗ ಬನ್ನಿ. ಕಾಲೇಜ್ ಹುಡುಗರು ಮಾತ್ರ ಬನ್ನಿ. ಕಾಲೇಜ್ ಹುಡುಗರು ಓಕೆ 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 ಆಯ್ತು. ಈಗ ಏನು ಓದ್ತಿರೋದು? ಫೈನಲ್ ಇಯರ್ B.Com. ದಯವಿಟ್ಟು ದುನಿಯಾ ವಿಜಯ್ ಸರ್ ಅವರಲ್ಲಿ ಒಂದು ಮನವಿ. ದುನಿಯಾ ವಿಜಯ್ ಸರ್ ಅವರಲ್ಲಿ ಒಂದು ಮನವಿ. ದಯವಿಟ್ಟು ಈ ಏನು ಬೈಕ್ ರಿಲೇ ಕಟ್ ಆಗ್ತಿದೆ, ದಯವಿಟ್ಟು ಅಭಿಮಾನಿಗಳು ಈ ಕಡೆ ಸಹಕರಿಸಿಲ್ಲ ಅಂದ್ರೆ ಕಾರ್ಯಕ್ರಮವನ್ನು ನಿಲ್ಲಿಸ್ತೀವಿ. ದಯವಿಟ್ಟು ಬೈಕ್ ರಿಲೇ ಓಕೆ ಓಕೆ. ದಯಮಾಡಿ ಆ ಕಡೆ ನಿಂತಿರೋಂಥ ಅಭಿಮಾನಿಗಳು ಯಾರು ಬೀಳ್ಬೇಡಿ. ದಾರಿ ಮಾಡಿಕೊಟ್ರೆ ತುಂಬಾ ಅವರೆಲ್ಲ ಹೊರಟು ಬಿಡ್ತೀನಿ ಮನೆಗೆ. ಬರ್ಬೇಕು, ಹಿಂದೆ ಬರ್ಬೇಕು, ಹಿಂದೆ ಬರ್ಬೇಕಮ್ಮ. ದಯವಿಟ್ಟು ಸಿಗ್ನಲ್ ಬರ್ತಾ ಇಲ್ಲ, ದಯವಿಟ್ಟು ಆ ಕ್ರೌಡ್ ಸ್ವಲ್ಪ ಹೊರಗಡೆ ಹೋಗಿ. ಮೈಕ್ ಸಿಗ್ನಲ್ ಬರ್ತಾ ಇಲ್ಲ, ದಯವಿಟ್ಟು ಪ್ಲೀಸ್ ಪ್ಲೀಸ್ ಪ್ಲೀಸ್. ಮೈಕ್ ಸಿಗ್ನಲ್ ಸಿಗ್ತಿಲ್ಲ, ದಯವಿಟ್ಟು ಜಾಗ ಮಾಡ್ಕೊಡಿ, ಅವಕಾಶ ಮಾಡ್ಕೊಡಿ. ಭೀಮಾ ಸಾಂಗ್ಸ್ ಎಲ್ಲ ನೋಡಿ. ಹಲೋ, ಮುಂದೆ ಬಾಬಾ ಮಾಮ ಬಾ, ಕಮ್ ಕಮ್ ಬಾ, ಮುಂದೆ ಬಾ. ನಿಮ್ಗೆ ಯಾವ ಸಾಂಗ್ ಇಷ್ಟ? ನಾನು ನೀನು ಯಾವ ಸಾಂಗ್ ಹಿಡಿದಾಕಿದ್ದೀರ ನೀವು? ನಿಮ್ಗೆ ಯಾವ್ದು ಇಷ್ಟ? ನಿಮ್ಗೆ ಯಾವ್ದು ಇಷ್ಟಪ್ಪ? ಥ್ಯಾಂಕ್ ಯು ಮಾ. ನಿಮ್ಗೆ ಯಾವ್ದು ಇಷ್ಟ? ಅದು ಜಂಗ್ಲಿ ಸಿನಿಮಾದಮ್ಮ. ಭೀಮಾ ಸಿನಿಮಾ ಯಾವ ಸಾಂಗ್ ಇಷ್ಟ? Bad boys! Bad boys! Don't worry. You don't worry. ಸಾರು ಲಕ್ಷಣ ಇರಬೇಕು ಅಲ್ವಾ ಸರ್? ನೋಡಿದ್ರ ಹೆಂಗಿರ್ತಾಕ್ತಲ್ಲ ನಾವು. ಸಾರಿಗೆ ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಿತನ. ಹಲೋ, ನನ್ನ ಫೇಮಸ್, ನನಗೂ ಇಷ್ಟವಾಗಿದ್ದ ಸಾಂಗು ಸರ್ ಅದು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಇರಲಿ ಸರ್, ಇರಲಿ. Bad boys!
ಈಗ ಎದುರಿಗೂ ಕೇಳಿಸ್ತಾ ಇದೆಯಪ್ಪ ಈ ಕಡೆ ನಮ್ ಸೂಟ್ ಹಾಕೊಂಡಿರೋ ಮಕ್ಕಳು ಶರ್ಟ್ ಪ್ಯಾಂಟಿನಲ್ಲಿ ಒಂದೆರಡು ಈಗ ನಿಮ್ಮ ಜೊತೆ ಡ್ಯಾನ್ಸ್ ಮಾಡಬೇಕು, ಸ್ವಲ್ಪ ದಾರಿ ಬಿಡ್ಬೇಕು, ಎಲ್ಲ ಈ ಕಡೆ ದಾರಿ ಮಾಡ್ಕೊಡ್ಬೇಕು. ವೇದಿಕೆಯಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಹಿಂದೆ ಹೋಗಿ. ಸೈಡ್ ಮಾಡೋಣ, ಸೈಡ್ ಮಾಡೋಣ, ಎಲ್ಲ ಮೇಲ್ ಬಿಡಬೇಡಿ, ನೀಟಾಗೆಲ್ಲ ಡ್ಯಾನ್ಸ್ ಮಾಡ್ಬೇಕು. ಓಕೆನಾ? ಓಕೆ, ರೆಡಿ? ಯಾರು ಈ ಕಡೆ ಬರಬೇಡಿ ಸ್ಟೇಜ್ ಮೇಲೆ. ಓಕೆ, ಇನ್ನೊಂದ್ಸರಿ ಸೈಡ್ ಸಾಂಗ್ ಅಂತ ಹಾಕ್ಬಿಟ್ರೆ. ಥ್ಯಾಂಕ್ ಯು ವೆರಿ ಮಚ್. ಇವಾಗ ನಿನ್ನಂತ ನೂರಾರು ಜನ ದುಶ್ಮನ್ ಉಟ್ಕೊಂಡ್ರು ನನಗೆ ನೋವರಿ. ನಾನು ಹುಟ್ಟಿದ್ದೆ ಜನವರಿ. ಇದಾದ್ಮೇಲೆ ಇನ್ನೊಂದು ವಿಶೇಷ ಕಾರ್ಯಕ್ರಮ ಇದೆ. ಅದೇನು ಅಂದ್ರೆ ಲೆಕ್ಚರರ್ ಜೊತೆ ಡ್ಯಾನ್ಸ್ ಮಾಡೋಣ ಅಂತ. ಎಲ್ಲ ವಾಣಿಜ್ಯ ಶಾಸ್ತ್ರ ಮತ್ತು ವಾಣಿಜ್ಯ ಶಾಸ್ತ್ರ ವಿಭಾಗದ ಎಲ್ಲ ಅಧ್ಯಾಪಕರಿಗೂ ನನ್ನ ಅಭಿಮಾನಿಗಳ ತುಂಬ ಹೃದಯದ ಅಭಿಮಾನ. ಅಧ್ಯಾಪಕರು ವೇದಿಕೆ ಮೇಲೆ ಬರಬಹುದು. ಅಧ್ಯಾಪಕರು ಬಂದು ನೀವು ಬ್ಯಾಡ್ ಬಾಯ್ಸ್ ಆದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ದಾರಿ ಬಿಡ ಮಾಡ್ತಾರೆ ಕಾಣ್ತಿ ಎಲ್ಲರೂ. ಎಲ್ಲರ ಕೂಡ ಬಂದು ಮಾತಾಡಕ್ ಆಸೆ. ಎಲ್ಲಿ ಬೀಳ್ತೀರಾ? ವರ್ಷ ಆಗ್ತೀರಾ ಅಷ್ಟೇ ಅಲ್ಲಿ ಬಂದ್ರೆ. ಇವ್ರಿಗೆಲ್ಲ ಯಾವ ಸಾಂಗ್ ಹಾಕ್ಸೋಣ? ನೀವು ಹೇಳ್ಬೇಕು. ಡೋಂಟ್ ವೆರಿ ಬೇಬಿ ಚಿನ್ನಮ್ಮ ಹಾಕ್ಸೋಣ. ಓಕೆ, ಡೋಂಟ್ ವೆರಿ ಬೇಬಿ ಚಿನ್ನಮ್ಮ ಅಂದ್ರಪ್ಪ. ನೀವು ಆದ್ಮೇಲೆ ನಾನು ಹೆಂಗಾಡ್ತೀರಾ? ಮೇಡಮ್ ಬನ್ನಿ, ಪ್ಲೀಸ್ ಬನ್ನಿ. ನಾವು ಕಪ್ಪುಗೆ ಹಳೆ ಬಟ್ಟೆ ಹಾಕೊಂತೀವಿ. ಏನ್ ಮಾಡೋಣ? ಅದು ನಮ್ಮ ಪ್ರಾಬ್ಲಮ್ ಅಲ್ಲ, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಬ್ಲಮ್. ನಮ್ಮಮ್ಮ ಬಸ್ಸಲ್ಲಿ ಬೈಕ್ ಅಂತ ಕಲ್ಲಿದ್ದನ್ನ ತಿಂದು ನಾವು ಕಪ್ಪು ಹೊತ್ಕೊಂಡಿದ್ದೀವಿ. ನಿಮ್ಮನೇಲಿ ನಿಮ್ಮಮ್ಮಗೆಲ್ಲ ಸೌಲಭ್ಯ ಆಯ್ತು ಅಂತ ಪಾಸ್ ಕ್ರೀಮ್ ಹಂಗೆ ಅದೇ ತಿಂದಾಕೊಂಡಿದ್ದಾರೆ. ನೀವು ಬೆಳ್ಳು ಹುಟ್ಟಿದಿಲ್ಲ, ನಾವು ಕರು ಹುಟ್ಟಿದೀವಿ. ಏನ್ ಮಾಡ ಗುಂಪಲ್ಲಿರೋ ನಾವು ಮಕ್ಕಳೆಲ್ಲ ಕರ್ರಿಗೆ ಇರೋದು. ಬಟ್ ಯಾರು ಪೋಸ್ಟ್ ಗ್ರಾಜುಯೇಟ್ PG ಡಿಪಾರ್ಟ್ಮೆಂಟ್ ಯೂನಿವರ್ಸಿಟಿ ಕಡೆಯಿಂದ ದುನಿಯಲ್ಲಿ ಹಾಗೂ ಅಭಿಮಾನಿಗಳಲ್ಲಿ ಕೇಳಿಕೊಳ್ತೇನೆ. ದಯವಿಟ್ಟು ಮೈಕಿಗೆ ರಿಲೇ ಸಿಗ್ತಾ ಇಲ್ಲ. ಇಲ್ಲಿರುವಂತಹ ವಿದ್ಯಾರ್ಥಿಗಳು ಆದಷ್ಟು ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡ್ಬೇಕು. ದಯವಿಟ್ಟು ಸಹಕರಿಸಬೇಕು. ಈಗ ಕಾತರತೆಯಿಂದ ಕಾಯ್ತಿರುವಂತಹ ಕ್ಷಣ ಬಂದಿದೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈಗ ನಿಮ್ಮಲ್ಲಿ ಒಂದು ಪ್ರೀತಿಯ ಮನವಿ. ಒಂದು 2 ನಿಮಿಷ ತುಂಬಾ ಸೈಲೆಂಟ್ ಆಗಿ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮ್ಮೆಲ್ಲರ ಬದುಕಿದೆ. ಇದೇ ತುಮಕೂರಿನಿಂದ ಜೀವ ಕಳ್ಕೊಂಡಂತ 2 ಅಮಾಯಕ ಹುಡುಗರ
ನೆನಪಿನಲ್ಲಿ ಎರಡು ಮಾತುಗಳನ್ನ ಆಡ್ತೀನಿ. ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳೇ ಮತ್ತೆ ಸ್ನೇಹಿತರೆ, ಇಷ್ಟೊತ್ತವರೆಗೂ ನಿಮ್ಮನ್ನ ಅಟ್ರಾಕ್ಟ್ ಮಾಡಿ ಖುಷಿಗೆ ತಮ್ಮೊಟ್ಟಿಗೆ ಬೆರೆತು ಡ್ಯಾನ್ಸ್ ಮಾಡಿ ಮಾತಾಡಿದ್ದು ಒಂದೇ. ಎಲ್ಲಾರನ್ನೂ ಯಾಕೆ ನಿಮ್ಮ ಹೆಸರೇನು ಅಂತ ಕೇಳ್ತಾ ಇದ್ದೆ. ಎಲ್ಲೂ ನಾನು ಕೇಳಿದಂತ ಆ ಎರಡು ವಿದ್ಯಾರ್ಥಿಗಳ ಹೆಸರು ಇಲ್ಲಿ ಬರಲಿಲ್ಲ. ಯಾಕೆಂದ್ರೆ ಅವರು ಇವತ್ತು ಜೀವಂತವಾಗಿಲ್ಲ. ಈ ಭೀಮಾ ಸಿನಿಮಾ ಮಾಡಬೇಕು ಅಂತ ಹೇಳಿ ಸುಮಾರು ಒಂದು 3 ತಿಂಗಳ ಕಾಲ ನನ್ನ ಸ್ನೇಹಿತ, ಹಿರಿಯ ಪತ್ರಕರ್ತ ಹಾಗೂ ನನ್ನ ಹಿತೈಷಿ, ಈಗ ಇದೇ ಊರಿನಲ್ಲಿ ಬೇರೆ ಸರ್ಕಾರಿ ನೌಕರಿಯಲ್ಲಿ ಸೇರಿಕೊಂಡು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತಾಡ್ತಾ ನಾನು ಒಂದಷ್ಟು ಇವತ್ತು ಯುವ ಪೀಳಿಗೆ ಮೇಲೆ ಬೀಳ್ತಾ ಇರುವಂತ ಮಾದಕ ವ್ಯಸನದ ಸಂಬಂಧಪಟ್ಟ ಹಾಗೆ ಸುಮಾರು ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಹೋದೆ. ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ, ಮಾದಕ ವ್ಯಸನಗಳನ್ನ ಬಿಡಿಸುವಂತ ಒಂದು ಸೆಂಟರ್ ಅದು. ಅಲ್ಲಿ ಹೋದಾಗ ನಾನು ಹೋದ 1 ತಿಂಗಳಲ್ಲಿ ಒಬ್ಬ ಇದೇ ತುಮಕೂರಿಗೆ ಸೇರಿದಂತ ಹೆಸರು ಹೇಳಕ್ ಇಷ್ಟಪಡಲ್ಲ, ಕಾಲೇಜ್ ಹೆಸರು ಹೇಳಕ್ ಇಷ್ಟಪಡಲ್ಲ, ಒಬ್ಬ ಹುಡುಗ ಜೀವ ಬಿಟ್ಟಿದ್ದ. ಅದಾದ್ಮೇಲೆ ಇನ್ನೊಬ್ಬ ಹುಡುಗ ನಾನು ಹೋಗಿ ಸ್ವಲ್ಪ ದಿವಸ ಬಂದು ವಾಪಸ್ ಆಮೇಲೆ ವಿಷಯ ಕೇಳ್ಪಟ್ಟೆ. ಆ ಹುಡುಗನೂ ಕೂಡ ಜೀವಂತವಾಗಿರಲಿಲ್ಲ. ನಿಮ್ಮಲ್ಲಿ ಏನು ಮನವಿ ಮಾಡಕ್ಕೆ ಬಂದಿದ್ದೀನಿ ಅಂದರೆ, ಈಗಾಗಲೇ ನಾನು ಮಠದ ಶ್ರೀಗಳ ಹತ್ರನೂ ಮಾತಾಡಿದೆ. ಭೀಮಾ ಸಿನಿಮಾದಲ್ಲಿ ಬೆಂಗಳೂರಿನಲ್ಲಿ ಸ್ಪೆಷಲಿ ಸ್ಟೂಡೆಂಟ್ಸ್ ಮೇಲೆ ಪ್ರಭಾವ ಬೀರ್ತಾ ಇರುವಂಥ ಮಾದಕ ವ್ಯಸನ ನಿಮಗೆ ಗೊತ್ತು, ಎಲ್ಲ ಕೇಳಿರ್ತೀರ. ಗಾಂಜಾ ಅನ್ನೋ ಪದ ಅದು ಬೆಂಗಳೂರಲ್ಲಿ ಉಟ್ಕೊಂಡು ತುಮಕೂರಿಗೆ ಬಾಗಿಲು ತಟ್ಟಿ ಎಲ್ಲ ಕಡೆ ಓಡಾಡ್ತಾ ಇದೆ. ಅದು ನಮ್ಮ ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರ್ತೀನಪ್ಪ. ಹೇಳಪ್ಪ ನಿನಗೂ ಗೊತ್ತಿದೆ ಅಲ್ಲಮ್ಮ. ಏನಪ್ಪ ಏನು ಹೇಳ್ದಲ್ಲಮ್ಮ ಅಪ್ಪ? ನೋಡಿ, ಮಧುಗಿರಿಗೆ ಬಂದಿದೆ ಅಂತ ಸ್ನೇಹಿತರು ಒಬ್ರು ಹೇಳ್ತಾ ಇದ್ದಾರೆ. ನಿಮಗೆ ಯಾಕೆ ಈ ಸ್ವಲ್ಪ ಸೈಲೆಂಟ್ ಆಗಿ ಏನಿದ್ರೆ, ಈ ಗಾಂಜಾ ಬಂದು ಸುಮಾರು ವರ್ಷ ಆಯಿತು, ಅದನ್ನ ತಡೆಯಕ್ಕೆ ಆಗ್ತಾ ಇಲ್ಲ. ಆದರೆ ಬೆಂಗಳೂರಲ್ಲಿ ಒಂದು ಹೊಸ ಡ್ರಗ್ ಬಂದಿದೆ. ಅದನ್ನ ಏನು ಅಂತ ನೀವು ರಂಗಾಯಣ ರಘು ಅವರ ಬಾಯಲ್ಲಿ ಕೇಳಬಹುದು. ಭೀಮಾ ಸಿನಿಮಾಲಿ 20% ಹೆಣ್ಣು ಮಕ್ಕಳು, 60% ಗಂಡು ಮಕ್ಕಳು ಸೇರಿಸಿ ಆ ಏನ್ ಡ್ರಗ್ ಇವತ್ತು ಅಲ್ಲಿ ಉಟ್ಕೊಂಡಿದೆ, ಅದು ಇಲ್ಲಿವರೆಗೂ ಬರ್ಕೊಡುದು, ಇಲ್ಲಿಂದ ಈ ಕೊನೆವರೆಗೂ ಹೋಗ್ಕೊಡುದು. ಯಾವುದೇ ದಿಕ್ಕಲ್ಲಿ ಹೋಗಿ ಈ ವಿದ್ಯಾರ್ಥಿಗಳ ಮೇಲೆ ಅದು ಪರಿಣಾಮ ಬೀರಬಾರದು ಅನ್ನೋ ಒಂದು ಹೋರಾಟನೇ ಭೀಮಾ. ಅದು ನಿಮ್ಮ ಪರವಾಗಿ ನಾನು ಹೋರಾಡಿದ್ದೀನಿ. ಜೀವ ಕಳ್ಕೊಂಡಂತ ಒಂದಷ್ಟು ವಿದ್ಯಾರ್ಥಿಗಳ ಪರವಾಗಿ ಹೋರಾಡಿದ್ದೀನಿ. ನಾನು ಯಾವ ಸಿನಿಮಾನು ಪ್ರಮೋಷನ್ ಮಾಡಕ್ಕೆ ಕಾಲೇಜ್ಗೆ ಬರ್ತಾ ಇರಲಿಲ್ಲ. ಇದು ವಿಶೇಷವಾಗಿ ಯಾಕೆ ಬಂದೆ ಅಂದರೆ, ಎಲ್ಲ ಡಿಸ್ಟಿಕ್ನ ಮಕ್ಕಳು ಅವ್ರ ಪೇರೆಂಟ್ಸ್ ಹೇಳ್ಕೊಳಕ್ಕಾಗ್ದಿರ ಮರ್ಯಾದೆಗೋಸ್ಕರ ಹಂಚ್ಕೊಂಡು ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಅಂತ ಹೇಳಿ ಗಂಡು ಮಕ್ಕಳು ಯಾರ್ಯಾರು ಜೀವ ಕಳ್ಕೊಂಡಿದ್ದಾರೆ ಅವ್ರು ಹೊರಗಡೆ ಬರ್ತಿಲ್ಲ ಹೇಳೋದಕ್ಕೆ. ಈಗ ಹೊಸ ಒಂದು ಡ್ರಗ್ ಉಟ್ಕೊಂಡಿದೆ. ಅದು ದಯಮಾಡಿ ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಏನು ವಿಷಯ ಅಂತ. ರಂಗಾಯಣ ರಘು ಅವರು ಎಲ್ಲ ವಿವರಿಸಿ ಹೇಳ್ತಾರೆ. ಅದು ನಿಮ್ಮ ಕಿವಿಗೆ ಬಿದ್ದರೆ, ನಿಮ್ಮಲ್ಲಿ ಕಂಡ್ರೆ ದಯಮಾಡಿ ನಿಮ್ಮ ಕೈಯೆಲ್ಲ ಕಾಲು ಮುಗಿದು ಕೇಳ್ಕೊತೀನಿ. ನಿಮ್ಮಂಥ ಶಕ್ತಿವಂತರಿಲ್ಲ, ವಿದ್ಯಾರ್ಥಿಗಳಂಥ ಶಕ್ತಿ ಯಾವುದೂ ಇಲ್ಲ. ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಎಲ್ಲವನ್ನು ಮೀರುವಂಥ ಶಕ್ತಿ, ಎಲ್ಲವನ್ನು ಬದಲಾಯಿಸುವಂಥ ಶಕ್ತಿ ಇದೆ ಅಂದರೆ ಅದು ವಿದ್ಯಾರ್ಥಿಗಳಲ್ಲಿ ಮಾತ್ರ. ಸ್ಟೂಡೆಂಟ್ಸ್ ಪವರ್ ಇಸ್ ಬಿಗರ್ ದನ್ ಎನಿಥಿಂಗ್ ಅಂತ ನನಗೆ ಗೊತ್ತಿರೋದು. ಅದು ಮುಂದೆ ಯಾರು ಇಲ್ಲ. ಸೊ ಹಾಗಾಗಿ ಈ ಸಿನಿಮಾನ ಆಗಸ್ಟ್ 9ಕ್ಕೆ ಇನ್ನೂ ಕೂಡ ಬರುತ್ತೆ. ನಾನೆಲ್ಲ ಲೆಕ್ಚರರ್ಸ್ಗೂ ಕೇಳ್ಕೊತೀನಿ, ದಯಮಾಡಿ ಹುಡುಗರಿಗೆ ನೋಡೋಕ್ಕೆ ಟೈಮ್ ಅನುವು ಮಾಡ್ಕೊಡಿ. ಅಕಸ್ಮಾತ್ ಚಿಕ್ಕರ್ ಹೊಡೆದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಚಿಕ್ಕರ್ ಹೊಡೆದು ಮೇಡಮ್ ಭೀಮಾ ಅಂದ್ರ ಕುತ್ಕೊ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡಿ. ಯಾಕಂದ್ರೆ ನಾನು ಅಂದ್ಬಿಟ್ಟು ಸುಮ್ಮನೆ ಎಲ್ಲರೂ ಹೋಗ್ಬಿಟ್ಟು ಭೀಮಾ ಅಂದ್ಬಿಟ್ಟಿರ ನಾನು ಅಂದ್ಬಿಡಿ ದೇವನೇ. ನಿಮಗೆ ನೋಡಿ
ನಿಮ್ಮ ನಿಮ್ಮ ಅನಿಸಿಕೆ ಏನನ್ಸುತ್ತೆ ಅಂತ ನೀವೇ ಒಂದೊಂದು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಮಾತಾಡಿ. ತುಂಬಾ ಸೀರಿಯಸ್ ಆಗಿ ಹಬ್ಬುತ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಎರಡು ಪಾದಗಳಿಗೆ ಕೈ ಮುಗಿದು ಕೇಳ್ಕೊತೀನಿ, ದಯಮಾಡಿ ಯುವಶಕ್ತಿಗಳು ನಿಮ್ಮಲ್ಲಿದೆ, ಅದನ್ನ ಬೆಂಗಳೂರಿಗೆ ಬರಕ್ಕೆ ಬಿಡಬೇಡಿ. ನಾನು ನಿಮ್ಮನ್ನೆಲ್ಲ ನೋಡಿದಾಗ ಒಂದು ಪ್ರೀತಿ ಆಗುತ್ತೆ, ಎಷ್ಟು ಪ್ರೀತಿಯಿಂದ ಮಾತಾಡ್ತೀರಾ. ಅದೇ ಬೆಂಗಳೂರು ಮಕ್ಕಳು ನೀವು ನಂಬಲ್ಲ, ತುಂಬಾ ಬದಲಾಗ್ಬಿಟ್ಟಿದ್ದಾರೆ. ಆ ಬದಲಾಗಿರೋ ಮಕ್ಕಳ ಕನ್ನಡಿಯೇ ಭೀಮ. ಅದ್ರಲ್ಲಿ ನಿಮ್ಗೆ ತಮಾಷೆನೂ ಇರುತ್ತೆ, ಖುಷಿನೂ ಇರುತ್ತೆ, ರೇಗ್ಸೋದಿರುತ್ತೆ, ನಗೋದಿರುತ್ತೆ, ಅಳೋದಿರುತ್ತೆ, ಎಲ್ಲವೂ ಇರುತ್ತೆ. ಆದ್ರೆ ಆ ಒಂದು ಡ್ರಗ್ಗು ಇಲ್ಲಿವರೆಗೂ ಬರಕ್ ಬಿಡಬೇಡಿ. ನಿಮ್ಮ ಕಣ್ಣಿಗೆ ಬಿದ್ದಿದ್ದೆ ಆದ್ರೆ ದಯಮಾಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ. ಇವತ್ತು ಸೋಷಿಯಲ್ ಮೀಡಿಯಾ ತುಂಬಾ ಪವರ್ಫುಲ್ ಇದೆ, ಅದನ್ನ ತೆಗೆದು ಪೊಲೀಸ್ ಕಮಿಷನರ್ಗೆ, ಹೋಮ್ ಮಿನಿಸ್ಟರ್ಗೆ ಟ್ಯಾಗ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಾಳೆ 3ನೇ ತಾರೀಕು ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ನಾಳೆ 6 ಗಂಟೆ 3 ನಿಮಿಷಕ್ಕೆ ಅಲ್ಲೂ ಕೂಡ ಟ್ರೈಲರ್ ಅಲ್ಲಿ ನೀವು ನೋಡಬಹುದು ಸಣ್ಣ ಜಗತ್ತು ಏನಿದೆ ಅಂತ. ಸೊ ಹಂಗಾಗಿ ಮಿಸ್ ಮಾಡಿದ ಸಿನಿಮಾ ನೋಡಿ. ನಿಮ್ಮ ಆಶೀರ್ವಾದ ಸದಾ ಕಲಾವಿದರ ಮೇಲೆ ಇರಲಿ.